ರೀಸೆಂಟಾಗಿ 2023 ಬ್ಯಾಚಲ್ಲಿ ನಾನು ಇಲ್ಲಿ ಶೋ ಮಾಡಿದ್ದಕ್ಕೆ ಕಾರಣ ಪ್ರಸಾದ್ ಅಂತ ನನ್ನ ಫ್ರೆಂಡು. ಅವನು ಫೋನ್ ಮಾಡಿ ಕರೆದಿದ್ದಕ್ಕೆ ಶೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ನನಗೂ ಇಷ್ಟ ಆಯಿತು ಶೋ ಮಾಡಬೇಕಂತ. ತುಂಬ ದಿವಸದಿಂದ ಒಂದು ಆಪರ್ಚುನಿಟಿ ಸಿಕ್ತಂತ ಬಂದಿದ್ದೀನಿ. ನನ್ನ ವರ್ಕ್ ಏನು ಹೇಳುತ್ತೆ ಅಂದರೆ ಎಲ್ಲ ಡೆಲಿಕೇಟ್ ವರ್ಕ್, ತುಂಬ ಡೆಲಿಕೇಟ್ ಹಾರ್ಡ್ ಮೆಟೀರಿಯಲಲ್ಲಿ ನಾನು ಡೆಲಿಕೇಟ್ ವರ್ಕ್ಸ್ ಮಾಡಬೇಕಂತ ನನ್ನ ಇಷ್ಟ. ಐ ವಾಂಟ್ ಟು ಪ್ಲೇ ನೈಸ್ಲಿ ವಿತ್ ಹಾರ್ಡ್ ಮೆಟೀರಿಯಲ್. ಮತ್ತು ಚೆನ್ನಾಗಿ ಅದು ಆದಷ್ಟು ನಾನು ಗಟ್ಟಿ ಸ್ಟೋನು ವುಡ್ಡೆಲ್ಲ ನೋಡ್ತಾ ಇದ್ದರೆ ಅದು ಐ ಥಿಂಕ್ ಲೈಕ್ ಈಟಿಂಗ್ ತಿನ್ಬೇಕನ್ಸುತ್ತೆ. ವುಡ್ಡು ಸ್ಟೋನು ಆ ಥರ ಮೆಟೀರಿಯಲ್ಸ್ನ ನೋಡಿ ತಿನ್ಬೇಕನ್ಸುತ್ತೆ. ಅದು ಎಷ್ಟಾಗುತ್ತೋ ಅಷ್ಟು ಡೆಲಿಕೇಟಾಗಿ ಮಾಡಬೇಕಂತ ನಾನು ವರ್ಕ್ನ ಮಾಡಿದ್ದೀನಿ. ಇದು ನಾನು ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿಲ್ಲ. ಆ್ಯಕ್ಚುಲಿ ಐ ವಾಸ್ ಜಸ್ಟ್ ಪ್ಲೇಯಿಂಗ್ ವಿತ್ ಇಟ್. ಇದ್ರ ಜೊತೆ ಆಟ ಆಡಿಕೊಂಡು ಫ್ಲೋ ಹೆಂಗೆ ಹೋಗಿದೆ, ನನ್ನ ಮೈಂಡ್ ಹೆಂಗೆ ಹೋಗುತ್ತೋ ನನ್ನ ಥಾಟ್ ಪ್ರೊಸೆಸ್ ವರ್ಕ್ ಮಾಡಬೇಕಾದ್ರೆ ನನ್ನ ಥಾಟ್ ಪ್ರೊಸೆಸ್ ರನ್ ಆಗೋದು. ಸುಮ್ಮನೆ ಹೆಂಗಂದರೆ ಹಂಗೆ ಥಾಟ್ ಪ್ರೊಸೆಸ್ ಮಾಡಿ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡಲ್ಲ, ನಾನು ಡೈರೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಮಾಡಿದ್ರೆ ವರ್ಕಲ್ಲಿ ನನಗೆ ಆ ಥರ ಬರೋಲ್ಲ. ಯಾಕಂದರೆ ಒಂದೇ ಸತಿ ಸ್ಟಾರ್ಟ್ ಮಾಡಿದ್ರೆ ನನಗೇನು ಔಟ್ಪುಟ್ ಬೇಕೋ ಅದು ಔಟ್ಪುಟ್ ಬರುತ್ತೆ. ಇವಾಗ ಹಿಂಗೆ ಮಾಡ್ತೀನಿ ಅಂತ ಮಾಡಿ ಮತ್ತೆ ಅದನ್ನು ಇನ್ನೊಂದು ಸತಿ ಮಾಡೋಕ್ಕೋದ್ರೆ ಮಾಡೋಕ್ಕಾಗಲ್ಲ. ಅದೇ ಈ ವರ್ಕು ಔಟ್ಡೋರು ಇಂಡೋರ್ಸ್ ಎನಿವೇ ಎಲ್ಲಿ ಬೇಕಾದರೂ ಇಡ್ಬೋದು ಈ ವರ್ಕ್. ಯಾಕಂದರೆ ಸ್ಟೋನಲ್ಲೂ ಬರುತ್ತೆ, ವುಡ್ಡಲ್ಲೂ ಮಾಡ್ತೀನಿ ನಾನು. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಮೆಟೀರಿಯಲ್, ವುಡ್ಡು ಸ್ಟೋನಲ್ಲ. ಬೇಕಾದರೆ ಸ್ಟೋನ್ನ ಮಳೆಯಲ್ಲಿಟ್ಟರು ಏನಾಗೋದಿಲ್ಲ. ಆಚೆ ಗಾರ್ಡನಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಶೋಕೇಸ್